ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ಸೆಷನಲ್ಲಿ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಚಾಪ್ಟರ್ ನಂಬರ್ 1 ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಲ್ಲಿ ಇರುವಂತಹ ಕೆಲವೊಂದಿಷ್ಟು MCQ ಕ್ವೆಶನ್ಸ್ಗಳನ್ನು ಸಾರ್ಟ್ ಮಾಡ್ತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಈ ಒಂದು ಚಾಪ್ಟರ್ನ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಆಗಿದೆ. ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಒಂದ್ಸತಿ ಆ ವಿಡಿಯೋನ ನೋಡ್ಕೊಂಬನ್ನಿ, ಸೊ ದಟ್ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಕ್ವೆಶನ್ಸನ್ನು. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲ ಕ್ವೆಶನ್ಸನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾ ಲೆಟ್ ಅಸ್ ಗೆಟ್ ಸ್ಟಾರ್ಟಿಂಗ್. MCQ ಕ್ವೆಶನ್ಸಲ್ಲಿ ಮೊದಲನೇ ಕ್ವೆಶನ್ ಬಂದು ವಿಚ್ ಎರರ್ ಗಿವ್ಸ್ ನೋ ಎರರ್ ಬಟ್ ಸ್ಟಿಲ್ ಗಿವ್ಸ್ ಆ್ಯನ್ ಇನ್ಕರೆಕ್ಟ್ ಔಟ್ಪುಟ್. ಒಂದು ಪ್ರೋಗ್ರಾಮ್ ಏನಿರುತ್ತೆ ಆ ಪ್ರೋಗ್ರಾಮಲ್ಲಿ ಎರರ್ ಇರೋದಿಲ್ಲ, ಬಟ್ ಆದರೂ ಇನ್ಕರೆಕ್ಟ್ ಔಟ್ಪುಟ್ಟನ್ನು ಕೊಡ್ತಾ ಇರುತ್ತೆ, ಅಂದರೆ ತಪ್ಪಾದ ಔಟ್ಪುಟ್ ಬರ್ತಾ ಇರುತ್ತೆ, ಎರರ್ನ ಶೋ ಅಪ್ ಮಾಡ್ತಾ ಇರಲ್ಲ. ಸೊ ಆ ರೀತಿಯಾಗಿ ಬರ್ತಾ ಇರುವಂಥ ಎಕ್ಸೆಪ್ಷನನ್ನು ನಾವು ಯಾವ ರೀತಿ ಎಕ್ಸೆಪ್ಷನ್ ಅಂತ ಕರಿತಾ ಇದ್ದೀವಿ, ಎರರ್ ಅಂತ ಕರಿತಾ ಇದ್ದೀವಿ ಅಂದರೆ ಆಪ್ಷನ್ ಎ ಬಂದು ಟೈಪ್ ಎರರ್, ಎರಡನೇದು ರನ್ ಟೈಮ್ ಎರರ್, ಮೂರನೇದು ಕಂಪೈಲ್ ಟೈಮ್ ಎರರ್ ಆ್ಯಂಡ್ ನಾಲ್ಕನೇದು ಲಾಜಿಕಲ್ ಎರರ್. ಸೊ ಆನ್ಸರ್ ಬಂದು ಲಾಜಿಕಲ್ ಎರರ್ ಆಗಿರುತ್ತೆ. ಲಾಜಿಕಲ್ ಎರರಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸತಿ ಫಾರ್ಮುಲಾ ಮಿಸ್ಟೇಕ್ ಮಾಡಿರ್ತೀವಿ, ಅಥವಾ ನ್ಯೂಮರೇಟರ್ ವ್ಯಾಲ್ಯೂ ಡಿನಾಮಿನೇಟರ್ ವ್ಯಾಲ್ಯೂ ಎಕ್ಸ್ಚೇಂಜ್ ಮಾಡಿ ಕೊಟ್ಟಿರ್ತೀವಿ, ಡಿವೈಡ್ ಮಾಡೋಕ್ಕಾಗದೇ ಇರೋಂಥದ್ದಾಗಿರ್ಬೋದು, ಮಲ್ಟಿಪ್ಲೈ ಆಗುತ್ತೆ. ಸೊ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಪ್ರೋಗ್ರಾಮಲ್ಲಿ ಎರರ್ ಯಾವುದು ತೋರಿಸ್ತಿರಲ್ಲ, ಬಟ್ ಆದರೆ ಕರೆಕ್ಟ್ ಆದಂಥ ಆನ್ಸರ್ ಬರ್ತಾರಲ್ಲ, ಆ ರೀತಿ ಎರರ್ನ ನಾವು ಲಾಜಿಕಲ್ ಎರರ್ ಅಂತ ಕರಿತಾ ಇದ್ದೀವಿ. ಇನ್ನು ಕ್ವೆಶನ್ ನಂಬರ್ 2 ಸಿಂಟ್ಯಾಕ್ಸ್ ಎರರ್ ಈಸ್ ಆಲ್ಸೋ ನಸ್. ಕ್ವೆಶನ್ ಡೈರೆಕ್ಟ್ ಆಗಿದೆ. ಸಿಂಟ್ಯಾಕ್ಸ್ ಎರರ್ನ ಮತ್ತೊಂದು ಹೆಸರಲ್ಲಿ ಏನಂತ ಕರಿತೀವಿ ಅಂತಂದರೆ ಆನ್ಸರ್ ಬಂದು ಪಾರ್ಸಿಂಗ್ ಎರರ್. ಆ್ಯಂಡ್ ಮೂರನೇದು ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ ಈಸ್ ಆಲ್ಸೋ ಕಾಲ್ಡ್. ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನನ್ನು ನಾವು ಕಸ್ಟಮ್ ಎರರ್ ಅಂತ ಕೂಡ ಕರಿತಾ ಇದ್ದೀವಿ. ನಂಬರ್ 4 ನೆಕ್ಸ್ಟ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಸ್ಟ್ಯಾಂಡರ್ಡ್ ಎಕ್ಸೆಪ್ಷನ್ ಇನ್ ಪೈಥಾನ್. ಕೊಟ್ಟಿರುವಂತಹ 4 ಆಪ್ಷನಲ್ಲಿ ಯಾವುದು ಸ್ಟ್ಯಾಂಡರ್ಡ್ ಎಕ್ಸೆಪ್ಷನ್ ಅಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೇಮ್ ಎರರ್, ಅಸೈನ್ಮೆಂಟ್ ಎರರ್, ಆಟ್ರಿಬ್ಯೂಟ್ ಎರರ್ ಮತ್ತು ಝೀರೋ ಡಿವಿಷನ್ ಎರರ್ ಅಂತೇಳಿ. ನೇಮ್ ಎರರ್, ಆಟ್ರಿಬ್ಯೂಟ್ ಎರರ್, ಝೀರೋ ಡಿವಿಷನ್ ಎರರ್ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಎಕ್ಸೆಪ್ಷನ್ ಆಗಿರುತ್ತೆ, ಬಟ್ ಅಸೈನ್ಮೆಂಟ್ ಈಸ್ ನಾಟ್ ಅ ಟೈಪ್ ಆಫ್ ಎಕ್ಸೆಪ್ಷನ್, ಹಾಗಾಗಿ ಇದನ್ನು ನಾವು ಸ್ಟ್ಯಾಂಡರ್ಡ್ ಎರರ್ ಅಲ್ಲ ಅಂತೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್ ವಾಟ್ ಕೈಂಡ್ ಆಫ್ ಎರರ್ ಈಸ್ ಎ ಸಿಂಟ್ಯಾಕ್ಸ್ ಎರರ್. ಸಿಂಟ್ಯಾಕ್ಸ್ ಎರರ್ನ ನಾವು ಯಾವ ರೀತಿ ಎಕ್ಸೆಪ್ಷನ್ ಅಂತ ಕರಿತಾ ಇದ್ದೀವಿ, ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಆಗಿದ್ದರೆ ಅದನ್ನು ನಾವು ಸಿಂಟ್ಯಾಕ್ಸ್ ಎರರ್ ಅಂತ ಕರಿತೀವಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡದೆ ಪ್ರೋಗ್ರಾಮನ್ನು ಬರೆದಿದ್ರೆ ಸಿಂಟ್ಯಾಕ್ಸ್ ಎರರ್ ಅಂತ ಕರಿತಾ ಇದ್ದೀವಿ. ಸೊ ಹಾಗಾಗಿ ರನ್ ಟೈಮ್ ಎರರ್, ಲಾಜಿಕಲ್ ಎರರ್, ಕಂಪೈಲ್ ಟೈಮ್ ಎರರ್, ಮೆಮೊರಿ ಎರರ್ ಇಷ್ಟರಲ್ಲಿ ಸಿಂಟ್ಯಾಕ್ಸ್ ಎರರ್ ಅನ್ನೋದು ಕಂಪೈಲ್ ಟೈಮ್ ಎರರ್ ಅಂಡರಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಕ್ವೆಶನ್ ಬಂದು ಕ್ವೆಶನ್ ನಂಬರ್ 6 ಹೌ ಕ್ಯಾನ್ ಯು ಸಪ್ರೆಸ್ ಅನ್ ಎಕ್ಸೆಪ್ಷನ್ ಇನ್ ಪೈಥಾನ್. ಹೇಗೆ ನಾವು ಪೈಥಾನ್ ಪ್ರೋಗ್ರಾಮಲ್ಲಿ ಎಕ್ಸೆಪ್ಷನನ್ನು ಹೈಡ್ ಮಾಡ್ತಾ ಇದ್ವಿ, ಅವ್ರು ಹೇಗೆ ನಾವು ಸಪ್ರೆಸ್ ಮಾಡ್ತಾ ಇದ್ವಿ ಅಂದರೆ ಆಪ್ಷನ್ 4 ಕೊಟ್ಟಿದ್ದಾರೆ. ಯೂಸಿಂಗ್ ಪಾಸ್ ಇನ್ ಅನ್ ಎಕ್ಸೆಪ್ಟ್ ಬ್ಲಾಕ್, ಯೂಸಿಂಗ್ ಕಂಟಿನ್ಯೂ ಇನ್ ಫೈನಲಿ ಬ್ಲಾಕ್, ಇಗ್ನೋರಿಂಗ್ ಎಕ್ಸೆಪ್ಷನ್ಸ್, ಯೂಸಿಂಗ್ ಬ್ರೇಕ್ ಇನ್ ಎಕ್ಸೆಪ್ಟ್ ಬ್ಲಾಕ್ ಅಂತೇಳಿ. ಸೊ ಆನ್ಸರ್ ಬಂದು ಯೂಸಿಂಗ್ ಪಾಸ್ ಇನ್ ಅನ್ ಎಕ್ಸೆಪ್ಟ್ ಬ್ಲಾಕ್. ಪಾಸ್ ಅನ್ನೋ ಕೀವರ್ಡನ್ನು ಯೂಸ್ ಮಾಡೋದ್ರಿಂದ ನಾವು ಎಕ್ಸೆಪ್ಷನ್ಸನ್ನು ಸಪ್ರೆಸ್ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ವೆಶನ್ ನಂಬರ್ 6 ಅಲ್ಲಿ ವಿಚ್ ಬಿಲ್ಟ್ ಇನ್ ಫಂಕ್ಷನ್ ರೈಸ್ ಆನ್ ಎಕ್ಸೆಪ್ಷನ್ ಇನ್ ಪೈಥಾನ್. ಪೈಥಾನ್ ಪ್ರೋಗ್ರಾಮಲ್ಲಿ ಎಕ್ಸೆಪ್ಷನ್ನ ರೈಸ್ ಮಾಡಲಿಕ್ಕೆ ಯಾವ ವರ್ಡನ್ನು ಅಥವಾ ಯಾವ ಫಂಕ್ಷನ್ನ ಬಳಸ್ತಾ ಇದ್ದೀವಿ ಅಂದರೆ ರೈಸ್ ಫಂಕ್ಷನ್ ಆಗಿರುತ್ತೆ. ಇನ್ನು ಕ್ವೆಶನ್ ನಂಬರ್ 8 ವಾಟ್ ಈಸ್ ದ ಯೂಸ್ ಆಫ್ ಅಸರ್ಟ್ ಸ್ಟೇಟ್ಮೆಂಟ್ ಇನ್ ಪೈಥಾನ್. ಅಸರ್ಟ್ ಸ್ಟೇಟ್ಮೆಂಟ್ ಅನ್ನೋದು ಏನಿದೆ, ಅಸರ್ಟ್ ಸ್ಟೇಟ್ಮೆಂಟ್ನ ಏನಕ್ಕೆ ಬಳಸ್ತಾ ಇದ್ದೀವಿ ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಡಿಬಗ್ಗಿಂಗ್, ಹ್ಯಾಂಡ್ಲಿಂಗ್ ಯೂಸರ್ ಇನ್ಪುಟ್, ಹ್ಯಾಂಡ್ಲಿಂಗ್ ಫೈಲ್ ಎರರ್ಸ್, ನನ್ ಆಫ್ ದೀಸ್ ಅಂತೇಳಿ. ಡಿಬಗ್ಗಿಂಗ್ ಈಸ್ ಆನ್ಸರ್ ಟು ಯೂಸ್ ಆಫ್ ಅಸರ್ಟ್ ಸ್ಟೇಟ್ಮೆಂಟ್ ಇನ್ ಪೈಥಾನ್ ಆಗಿರುತ್ತೆ. ನಂಬರ್ 9 ವಾಟ್ ಡಸ್ ದ ಫೈನಲಿ ಬ್ಲಾಕ್ ಡೂ ಇನ್ ಪೈಥಾನ್. ಫೈನಲಿ ಬ್ಲಾಕಲ್ಲಿ ಏನು ಮಾಡ್ತಾ ಇದ್ದಾರೆ ಪೈಥಾನ್ ಪ್ರೋಗ್ರಾಮಲ್ಲಿ ಅಂತ ಕೇಳ್ತಾ ಇದ್ದಾರೆ. ಎಕ್ಸಿಕ್ಯೂಟ್ಸ್ ಇಫ್ ನೋ ಎಕ್ಸೆಪ್ಷನ್ ಅಕರ್ಸ್, ಎಕ್ಸಿಕ್ಯೂಟ್ಸ್ ಓನ್ಲಿ ವೆನ್ ಅನ್ ಎಕ್ಸೆಪ್ಷನ್ ಅಕರ್ಸ್, ಆಲ್ವೇಸ್ ಎಕ್ಸಿಕ್ಯೂಟ್ಸ್, ಸ್ಕಿಪ್ಸ್ ಎಕ್ಸಿಕ್ಯೂಷನ್. ಪೈಥಾನ್ ಪ್ರೋಗ್ರಾಮಲ್ಲಿ ಯಾವಾಗ ನಾವು ಫೈನಲಿ ಕೀವರ್ಡನ್ನು ಬಳಸಿ ನೆಕ್ಸ್ಟ್ ಏನು ಸ್ಟೇಟ್ಮೆಂಟ್ಸ್ಗಳನ್ನು ಬರಿತೀವಿ ಅವಾಗ ಏನಾಗುತ್ತೆ ಅಂತಂದರೆ ಇಫ್ ಇಟ್ ಈಸ್ ಅನ್ ಎರರ್, ಇಫ್ ಇಟ್ ಈಸ್ ಅನ್ ಎಕ್ಸೆಪ್ಷನ್, ಎನಿಥಿಂಗ್ ಇಟ್ ಆಲ್ವೇಸ್ ಎಕ್ಸಿಕ್ಯೂಟ್ಸ್. ಅಲ್ಲಿ ಯಾವುದೇ ರೀತಿ ಬ್ರೇಕ್ ಆಗೋದಾಗಲಿ ಜಂಪ್ ಆಗೋದಾಗಲಿ ಆಗೋದಿಲ್ಲ. ಸೊ ಏನೇ ಇದ್ರೂ ಕೂಡ ಫೈನಲಿ ಬ್ಲಾಕಲ್ಲಿ ಬರೆದಂತಹ ಸ್ಟೇಟ್ಮೆಂಟ್ಸ್ಗಳು ಎಕ್ಸಿಕ್ಯೂಟ್ ಆಗುತ್ತೆ, ಹಾಗಾಗಿ ಆಲ್ವೇಸ್ ಎಕ್ಸಿಕ್ಯೂಟ್ಸ್. ಹೌ ಕ್ಯಾನ್ ಯು ರೈಸ್ ಎ ಸ್ಪೆಸಿಫಿಕ್ ಎಕ್ಸೆಪ್ಷನ್ ಇನ್ ಪೈಥಾನ್. ಸ್ಪೆಸಿಫಿಕ್ ಆಗಿ ಇದೆ ಅಂತ ಹೇಳಿ ಯಾವಾಗ ನಾವು ರೈಸ್ ಮಾಡ್ತೀವಿ, ಏನನ್ನು ಬಳಸಿ ರೈಸ್ ಮಾಡ್ತೀವಿ ಅಂದಾಗ ಥ್ರೋ ಎಕ್ಸೆಪ್ಷನ್, ರೈಸ್ ಎಕ್ಸೆಪ್ಷನ್, ಎಕ್ಸೆಪ್ಟ್ ಎಕ್ಸೆಪ್ಷನ್, ಕ್ಯಾಚ್ ಎಕ್ಸೆಪ್ಷನ್. ಆನ್ಸರ್ ಬಂದು ರೈಸ್ ಎಕ್ಸೆಪ್ಷನ್. ಕ್ವೆಶನ್ ನಂಬರ್ 11 ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಟು ಹ್ಯಾಂಡಲ್ ಎಕ್ಸೆಪ್ಷನ್ಸ್. ಕೊಟ್ಟಿರುವಂಥ 4 ಆಪ್ಷನಲ್ಲಿ ಕ್ಯಾಚ್, ಟ್ರೈ, ಎಕ್ಸೆಪ್ಟ್ ಮತ್ತು ಥ್ರೋ. ಈ 4 ಆಪ್ಷನಲ್ಲಿ ಯಾವುದನ್ನು ಯೂಸ್ ಮಾಡಿ ನಾವು ಎಕ್ಸೆಪ್ಷನ್ಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಬಂದು ಎಕ್ಸೆಪ್ಟ್ ಅನ್ನೋ ಕೀವರ್ಡನ್ನು ಬಳಸಿ ನಾವು ಎಕ್ಸೆಪ್ಷನ್ಸ್ ಇರುವಂಥದ್ದನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಒಂದು ಪ್ರೋಗ್ರಾಮನ್ನು ಕೊಟ್ಟಿದ್ದಾರೆ, ಪೈಥಾನ್ ಪ್ರೋಗ್ರಾಮ್ ಆಗಿರುತ್ತೆ. ಎ ಅನ್ನೋ ವೇರಿಯೇಬಲ್ಗೆ 5.2 ಅನ್ನೋ ವ್ಯಾಲ್ಯೂನ ಅಸೈನ್ ಮಾಡಿದರೆ
ಟ್ರೈ ಪ್ರಿಂಟ್ ಎ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟು ಕೊಟ್ಟಿರೋಂಥ ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕು. ಇನ್ ಕೇಸ್ ಏನಾದರೂ ಎರರ್ ಇದೆ ಅಂದರೆ ಯಾವ ರೀತಿ ಎರರ್ ಇದೆ, ಎಕ್ಸೆಪ್ಟ್ ನೇಮ್ ಎರರ್ ಇದ್ದರೆ ಅದನ್ನು ಥ್ರೋ ಮಾಡಲಿಕ್ಕೆ ವೇರಿಯಬಲ್ ಎ ಈಸ್ ನಾಟ್ ಡಿಫೈನ್ಡ್ ಅಂತ ಪ್ರಿಂಟ್ ಮಾಡಬೇಕು. ಅಥವಾ ವ್ಯಾಲ್ಯೂ ಎರರ್ ಇತ್ತು ಅಂದರೆ ವ್ಯಾಲ್ಯೂ ಮಸ್ಟ್ ಬಿ ಇಂಟ್ ಅಂತ ಥ್ರೋ ಮಾಡಬೇಕು. ಅಂದರೆ ಆ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ಪ್ರಿಂಟ್ ಮಾಡೋದ್ರ ಮುಖಾಂತರ ಎಕ್ಸೆಪ್ಷನ್ಸನ್ನು ನಾವು ಹೈಡ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಯಾವುದೇ ರೀತಿ ಎರರ್ ಇಲ್ಲದೆ ಇರೋ ಕಾರಣ ಡೈರೆಕ್ಟಾಗಿ ದ ವ್ಯಾಲ್ಯೂ ಆಫ್ ಎನ ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ. ಆನ್ಸರ್ ಬಂದು 5.2 ಆಗಿರುತ್ತೆ. ನಂಬರ್ 13, ವಾಟ್ ಎರರ್ ವಿಲ್ ಬಿ ದ ಫಾಲೋಯಿಂಗ್ ಕೋಡ್ ಪ್ರೊಡ್ಯೂಸ್. ಕೊಟ್ಟಿರುವಂಥ ಕೆಳಗಡೆ ಕೋಡ್ ಏನು ಕೊಟ್ಟಿದ್ದಾರೆ, ಪೈಥಾನ್ ಕೋಡು ಎ ಈಸ್ ಈಕ್ವಲ್ಸ್ ಟು 7.5 ಟ್ರೈ ಪ್ರಿಂಟ್ ಎ ಎಕ್ಸೆಪ್ಟ್ ಪ್ರಿಂಟ್ ಸಮಥಿಂಗ್ ವೆನ್ ರಾಂಗ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಇದರಲ್ಲಿ ಆಪ್ಷನ್ ನೇಮ್ ಎರರ್, ವ್ಯಾಲ್ಯೂ ಎರರ್, ಇಂಡೆಕ್ಸ್ ಎರರ್ ಮತ್ತು ಇಂಡೆಂಟೇಷನ್ ಎರರ್ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಬಂದು ನೇಮ್ ಎರರ್. ಯಾಕೆ ನೇಮ್ ಎರರ್ ಅಂತ ಅಂದರೆ ಆ್ಯಶ್ ಎ ಈಸ್ ಈಕ್ವಲ್ಸ್ ಟು ಅಂತ ಮಾಡಿದ್ವಿ. ಅಂದರೆ ಕಮೆಂಟ್ ಲೈನನ್ನು ಪ್ರಿಂಟ್ ಮಾಡಿದ್ವಿ, ಸಿಂಗಲ್ ಲೈನ್ ಕಮೆಂಟು, ಸಿಂಬಲ್ ಬಂದು ಆ್ಯಶ್. ಸೊ ಆ್ಯಶ್ ಕಮೆಂಟ್ ಲೈನ್ ಇರೋದು ಎಕ್ಸಿಕ್ಯೂಷನ್ ಆಗೋದಿಲ್ಲ, ಹಾಗಾಗಿ ಅಲ್ಲಿ ಎಗೆ ನಾವು ವ್ಯಾಲ್ಯೂನ ತೊಗೊಂಡಿಲ್ಲ. ಬಟ್ ನಾವು ಡೈರೆಕ್ಟಾಗಿ ಪ್ರಿಂಟ್ ಆಫ್ ಎ ಅಂತ ಕೊಟ್ಟಾಗ ನಾವು ಇಲ್ಲದೇ ಇರುವಂಥ ನೇಮನ್ನು ಕೊಡ್ತಾ ಇದ್ದೀವಿ ಪ್ರಿಂಟ್ ಮಾಡಲಿಕ್ಕೆ ವ್ಯಾಲ್ಯೂ. ಸೊ ಹಾಗಾಗಿ ಆನ್ಸರ್ ಬಂದು ನೇಮ್ ಎರರ್ ಬರ್ತಾ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 14, ವಾಟ್ ಎರರ್ ವಿಲ್ ಬಿ ದ ಫಾಲೋಯಿಂಗ್ ಕೋಡ್ ಪ್ರೊಡ್ಯೂಸ್. ಕೆಳಗಡೆ ಒಂದು ಕ್ವಶನ್ ಪ್ರೋಗ್ರಾಮನ್ನು ಕೊಟ್ಟಿದ್ದಾರೆ. ಎಕ್ಸ್ ಮತ್ತು ವೈ ಎರಡು ವೇರಿಯೇಬಲ್ ತೊಗೊಂಡಿದ್ದಾರೆ, 10 ಮತ್ತು 20 ಅಂತ ಅಸೈನ್ ಮಾಡಿದ್ದಾರೆ ವ್ಯಾಲ್ಯೂನ. ಒಂದು ಕಂಡೀಷನ್ ಕೂಡ ಕೊಟ್ಟಿದ್ದಾರೆ, ಇಫ್ ವೈ ಈಸ್ ಗ್ರೇಟರ್ ದೆನ್ ಎಕ್ಸ್ ಅಂತ ಹೇಳಿ ಪ್ರಿಂಟ್ ವೈ ಈಸ್ ಬಿಗ್. ವೈ ಈಸ್ ಏನಾದರೂ ಗ್ರೇಟರ್ ದ್ಯಾನ್ ಕಂಡೀಷನ್ ಟ್ರೂ ಆದರೆ ವೈ ಈಸ್ ಬಿಗ್ ಅಂತ ಪ್ರೊಡ್ಯೂಸ್ ಮಾಡಬೇಕು ಅಂತ. ಬಟ್ ಆನ್ಸರ್ ಕ್ವಶನ್ ಅಂದರೆ ಆಪ್ಷನ್ಸಲ್ಲಿ ನೇಮ್ ಎರರ್, ವ್ಯಾಲ್ಯೂ ಎರರ್ ಮತ್ತು ಟೈಪ್ ಎರರ್, ಸಿಂಟ್ಯಾಕ್ಸ್ ಎರರ್ ಅಂತ ಕೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನೀವು ಪೈಥಾನ್ ಪ್ರೋಗ್ರಾಮನ್ನು ಗಮನಿಸಿದ್ರೆ ಅಕಾರ್ಡಿಂಗ್ ಟು ದ ರೂಲ್ಸ್ ಕಂಡೀಷನ್ ಸ್ಟೇಟ್ಮೆಂಟ್ಸ್ಗಳಿಗೆ ಲಾಸ್ಟಲ್ಲಿ ಕೋಲನ್ನ ಕೊಟ್ಟು ಟರ್ಮಿನೇಟ್ ಮಾಡಬೇಕು. ಬಟ್ ಕೋಲನ್ ಮಿಸ್ ಆಗಿದೆ ಅಲ್ಲಿ, ಹಾಗಾಗಿ ಆನ್ಸರ್ ಬಂದು ಸಿಂಟ್ಯಾಕ್ಸ್ ಎರರ್ ಆಗಿರುತ್ತೆ. ಕ್ವೆಶ್ಚನ್ ನಂಬರ್ 15, ವಾಟ್ ಈಸ್ ದ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್. ಕೆಳಗಡೆ ಒಂದು ಪ್ರೋಗ್ರಾಮನ್ನು ಕೊಟ್ಟಿದ್ದಾರೆ, ಆ ಪ್ರೋಗ್ರಾಮಿನ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ನಾವು ಹೇಳಬೇಕು. ಎ ಈಸ್ ಈಕ್ವಲ್ ಟು ಒಂದು ಲಿಸ್ಟ್ ಕೊಟ್ಟಿದ್ದಾರೆ 4, 5, 6, 7. ಟ್ರೈ ಪ್ರಿಂಟ್ ಫಸ್ಟ್ ಎಲಿಮೆಂಟ್ ಈಸ್ %d %e ಆಫ್ ಅರೇ 0. ಪ್ರಿಂಟ್ ಲಾಸ್ಟ್ ಎಲಿಮೆಂಟ್ ಈಸ್ %d %e ಆಫ್ ಅರೇ 4. ಎಕ್ಸೆಪ್ಟ್ ಪ್ರಿಂಟ್ ಎರರ್ ಅಂಥೇಳಿ. ಸೊ ಆನ್ಸರು 4, 5, 6, 7 ನಾವು ಅರೇಗೆ ಕನ್ವರ್ಟ್ ಮಾಡಿದಾಗ 4ನ ಇಂಡೆಕ್ಸ್ ವ್ಯಾಲ್ಯೂ 0 ಬರುತ್ತೆ, 5ನ ಇಂಡೆಕ್ಸ್ ವ್ಯಾಲ್ಯೂ 1 ಬರುತ್ತೆ, 6ನ ಇಂಡೆಕ್ಸ್ ವ್ಯಾಲ್ಯೂ 2 ಬರುತ್ತೆ, 7ನ ಇಂಡೆಕ್ಸ್ ವ್ಯಾಲ್ಯೂ 3 ಬರುತ್ತೆ. ಬಟ್ ಇಲ್ಲಿ ನಾವು ಕೊಟ್ಟಿರುವಂಥ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಮೊದಲನೇ ಪ್ರಿಂಟ್ ಸ್ಟೇಟ್ಮೆಂಟ್ ಏನಿದೆ ಎ ಆಫ್ ಅರೇ 0 ವ್ಯಾಲ್ಯೂ ಬರುತ್ತೆ, ಬಟ್ ಎ ಆಫ್ ಅರೇ 4 ವ್ಯಾಲ್ಯೂ ಬರಲ್ಲ. ಎ ಆಫ್ ಅರೇ 3 ತನಕ ಮಾತ್ರ ನಮಗೆ ವ್ಯಾಲ್ಯೂ ಇರುತ್ತೆ. ಎ ಆಫ್ ಅರೇ 4 ಅಂದರೆ 5ನೇ ಎಲಿಮೆಂಟ್ ಆಗಿರುತ್ತೆ. ಸೊ 5 ಎಲಿಮೆಂಟ್ಸ್ ಇಲ್ಲ, ಅಲ್ಲಿರೋದೇ ನಮಗೆ 4 ಎಲಿಮೆಂಟ್ಸ್ ಆಗಿರೋದ್ರಿಂದ ಆನ್ಸರ್ ಬಂದು ಫಸ್ಟ್ ಎಲಿಮೆಂಟ್ ಈಸ್ 4, ಲಾಸ್ಟ್ ಎಲಿಮೆಂಟ್ ಈಸ್ ಎರರ್ ಅಂತ ಇದೆ. ಸೊ ಕೊಟ್ಟಿರೋ 4 ಆಪ್ಷನಲ್ಲಿ ಆಪ್ಷನ್ ಬಿ ಅನ್ನೋದು ಸರಿಯಾಗಿದೆ. ಐ ಹೋಪ್ ಇದಿಷ್ಟು MCQ ಸೆಷನ್ ಆಗಿತ್ತು ಚಾಪ್ಟರ್ ನಂಬರ್ 1. ಐ ಹೋಪ್ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ. ಸೊ ದಟ್ ನೆಕ್ಸ್ಟ್ ವೀಡಿಯೋಸ್ ಮಾಡಲಿಕ್ಕೆ ನನಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.